3 ದಿನ ಆಯಿತು ಚಿರತೆ. ಈಗ ಮಕ್ಕಳೆಲ್ಲ ಇಲ್ಲಿ ಇದ್ದಾರೆ. ನಮಗೆ ಭಾಳ ಬೇಸರ ಸಂಗತಿ, ಭಯ ಹುಟ್ಟಿಸಿ ಬಿಟ್ಟಿದೆ. ಆದ್ದರಿಂದ ಕೂಡಲೇ ಆದಷ್ಟು ಬೇಗ ಅದನ್ನು ಹಿಡಿದು ಬಿಡಬೇಕಂದ್ರೆ ನಮ್ಮದೊಂದು ಅಪೇಕ್ಷೆ ಬಹು ಜನರ ಮೇರೆಗೆ. ಯಾಕಂದರೆ ಇಲ್ಲಿ ಓಡಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. 1 ಗಂಟೆಗೆ ಇಲ್ಲಿ ಬಂದಿದೆ ಮೊನ್ನೆ ದಿವಸ. ಅದರ ಮುನ್ನೆ ಮೇಲೆ ಮನೆಯಲ್ಲಿತ್ತು. ಈಗ ಇವತ್ತು ನಿನ್ನೆ ಬರಲಿಲ್ಲ, ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಆದ್ದರಿಂದ ಅದನ್ನು ದಯಮಾಡಿ ಎಲ್ಲರೂ ಸೇರಿ ಅದನ್ನು ಬಂಧಿಸಬೇಕು ಅಂತ ನಮ್ಮದೊಂದು ಕೋರಿಕೆ. ಬೋನ್ ಇಟ್ಟಿದ್ದಾರೆ ಫಾರೆಸ್ಟ್ನವರು. ನಿನ್ನೆ ಅದಕ್ಕೆ ನಾಯಿ ಬಿದ್ದಿದೆ. ಅದು ಇದು ಬೀಳಲಿಲ್ಲ, ಚಿರತೆ ಬೀಳಲಿಲ್ಲ. ಕೋಳಿ ಮರಿಯನ್ನು ಇಟ್ಟಿದ್ದಾರೆ ಅದಕ್ಕೆ ಆಹಾರಕ್ಕೆ. ದ್ರೋಣದಲ್ಲಿ ಅದನ್ನು ಹುಡುಕುವ ಒಂದು ಸಾಧ್ಯತೆ ಉಂಟು. ಅದು ಎಲ್ಲಿ ಮಲಗಿದೆ ಅಂತ ನೋಡಲಿಕ್ಕೆ. ಯಾಕಂದರೆ ಮೊನ್ನೆ ಒಂದು ದಿನ ಇಲ್ಲೇ ಮೇಲಿತ್ತು, ಅಲ್ಲಿ ಕಲ್ಲು ಹೊಡೆಯಲಿತ್ತು. ಅವ ನೀರು ತರಲಿ ಬರುವಾಗ ಅದನ್ನು ನೋಡಿ ಅದರ ಕೊಡಪನ್ನು ಬಿಸಾಡಿ ಹೊಡಿ ಹೋಗಿದ್ದಾನೆ. ಅದು 2 ದಿನ ಮುಂಚೆ ಫಾರೆಸ್ಟ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲಿ ಸಹ ಹೋಗಿದ್ದಾರೆ. ಅಲ್ಲಿ ಕಾಣ್ತದಲ್ಲ, ಅಲ್ಲಿ ಬಂದಿದೆ. ಗೂಡು ಇಟ್ಟಿದ್ದಾರೆ. ಮತ್ತು ಎಲ್ಲ ಕಡೆ ಅದರ ಮ್ಯಾನೇಜ್ಮೆಂಟ್ ಎಲ್ಲ ಪಾದದ ಗುರುತೆಲ್ಲ ಇಟ್ಟಿದ್ದಾರೆ. ಅದನ್ನು ಹಿಡಿಬೇಕು ಅಂತ ಆ ಥರ ಮಾಡಿದ್ದಾರೆ. ಅಲ್ಲ ಹಸಿವು ಇರ್ಬೋದು ಅದಕ್ಕೆ. ಅಲ್ಲಿ ಅಂದರೆ ಮೇಲೆ ಮನೆದು 2 ಬೆಕ್ಕಿಲ್ಲ ಮತ್ತು 1-2-3 ಕೋಳಿಗಳಿಲ್ಲ. ಬೆಕ್ಕಿಲ್ಲ ಅಂದರೆ ಅದು ಪರ್ಚಿನ ಬೆಕ್ಕು. ಅದನ್ನು ತಗೊಂಡೋಗಿದೆ ಅಂತ ಹೇಳ್ತಾರೆ. ಅವರು ಎಲ್ಲಿ ದೂರದಿಂದ ತಂದು ಸಾಕಿದ್ದು, ಅದು ಇಲ್ಲ ಮನೆಯಲ್ಲಿ. ಆ ಮನುಷ್ಯ ನಮ್ಮಲ್ಲಿ ಬಂದು ಹೇಳಿದ, ನಮ್ಮ ಸಹ ಬೆಕ್ಕಿಲ್ಲ ಅಣ್ಣ ಅಂತ. ಅದು ಬೆಕ್ಕು ಇಟ್ಕೊಂಡು ಹೋಗಿದೆ. ಅವರ ಮನೆಯಲ್ಲಿ ಇಲ್ಲ, ಅದು ಇಲ್ಲೇ ಮನೆ ಅವರದ್ದು. ಹಾಗೆ CCTV ಇದ್ದಾರೆಲ್ಲ ನಮಗೆ ಭೇಟಿ ಆಗಿದ್ದಾರೆ. ಇಲ್ಲಿ ಸಹ CCTV ಉಂಟು, ಅದರಲ್ಲಿ ಏನು ಬರಲಿಲ್ಲ. ಆದಷ್ಟು ಬೇಗ ಸಿಗಲಿ, ಎಲ್ಲರ ನಿಟ್ಟೆಸರು ಬಿಡುವಾಗ ಆಗಲಿ ಅಂತ. ಜನ ರೋಡಲ್ಲಿ ಓಡಾಡಲಿಕ್ಕೆ ಭಯ ಪಡ್ತಾರೆ. ಅದಕ್ಕೆ ಬೇಕಾಗಿ ತಮ್ಮ ನಿಮ್ಮಿಂದಲ್ಲ ಆದರೂ ಸಹ ಅದನ್ನು ಇಡುವಂಥ ಪ್ರಯತ್ನ ಆಗಲಿ ಅಂತ ನಮ್ಮದೊಂದು ಆರೈಕೆ. ಚಿರತೆ ಅರ್ಲಿ ಮಾರ್ನಿಂಗ್ 1:40ಗೆ ವೆನ್ಸ್ಡೇ ಬಂದಿದೆ. ಅದು ಬಂದು ಇದೇ ರೋಡಲ್ಲಿ ಹೋಗಿ ಅಲ್ಲಿ ಆ ಸೈಡಿನ ಒಂದು ರಿಕ್ಷಾ ಬಂತು ಆ ಟೈಮಲ್ಲಿ. ಅದು ನೋಡಿ ಅದು ಇಲ್ಲದ್ರೆ ಆಚೆ ಹೋಗೋದು ಸಹ ಈಚೆಗೆ ಟರ್ನ್ ಆಯಿತು. ಎದುರಿನ ಕಂಪೌಂಡಿಗೆ ಜಂಪ್ ಮಾಡಲಿಕ್ಕೆ ಟ್ರೈ ಮಾಡಿತ್ತು. ಅಲ್ಲಿ ಒಂದು ತಗಡು ಉಂಟಲ್ಲ, ತಗಡಿಂದ ಅದಕ್ಕೆ ಆಕೆ ಕ್ರಾಸ್ ಮಾಡಲಿಕ್ಕೆ ಆಗಲಿಲ್ಲ. ಪುನಃ ಕೆಳಗೆ ಬಿದ್ದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಸೈಡಿಗೆ ಹೋಗಿ ಅಲ್ಲಿಂದ ಜಂಪ್ ಆಗಿ ನೆಕ್ಸ್ಟ್ ಬರಕ ಕಂಪೌಂಡಿಗೆ ಹಾಗೆ ಹೋಗಿದೆ. ಆಮೇಲೆ ಅದರದ್ದು ಇದೇ ಇಲ್ಲ. ಬೋನ್ ಇಟ್ಟಿದ್ದಾರೆ. ಅದು ಬೋನಲ್ಲಿ ನಾಯಿ ಬಿದ್ದಿದೆ. ಆದ್ದರಿಂದ ಆ ದಿವಸ ಅದು ಬೋನ್ ಇಟ್ಟು ಸಹ ಏನು ಪ್ರಯೋಜನ ಆಗಿಲ್ಲ. ಅಂದರೆ ಲಾಕ್ ಆಗ್ತದಲ್ಲ, ಲಾಕ್ ಹಾಕಿದ ಮೇಲೆ ಇದು ಮಾಡಲಿಕ್ಕಾಗಿಲ್ಲಲ್ಲ. ಆಮೇಲೆ ಬೋನ್ ಇಟ್ಟಿದ್ದಾರೆ. ಅದು ಇನ್ನು ಬರೋದು ಡೌಟ್, ಬರಲಿಕ್ಕೆ ಚಾನ್ಸಸ್ ಕಡಿಮೆ. ಭಯ ಇಲ್ಲ, ನಮಗೇನು ಭಯ ಇಲ್ಲ. ನಾವು ರಾತ್ರಿ ಸಹ ತಿರುಗಾಡ್ತಾ ಇದ್ದೇವೆ. ಹೌದು, ಅದು ಇಡೀ ತಿರುಗ್ತಾ ಇರ್ತದೆ. ಮೊದಲು ಶಕ್ತಿನಗರದ ಎಲ್ಲಿ ಇತ್ತಂತೆ. ಮೊನ್ನೆ ಒಂದು ಅಲ್ಲಿ ಒಂದು ನಾಯನ್ನು ಹಿಡಿದು ಸಹ ವಿಡಿಯೋ ಇದೆ ಅಂತೆ. ಅದು ಆಮೇಲೆ ಈಚೆ ಬಂದಿದೆ ಕಾಣ್ತದೆ. ಅದೇ ಆಗಿರ್ಬೋದು, ಬೇರೆ ಡಿಫ್ರೆಂಟ್ ಆಗಿರಲಿಕ್ಕೂ ಚಾನ್ಸಸ್ ಇದೆ. 22 ವರ್ಷ ಆಯ್ತು ನಾವು ಬಂದು. ಏನು ಅದು ಇರ್ಬೋದು ಮೇ ಬಿ. ಆದರೆ ಇದು ಫಸ್ಟ್ ಟೈಮ್ ಬಂದದ್ದು, ಇನ್ನು ಬರಲಿಕ್ಕೆ ಇಲ್ಲ. ಹೌದು, ನಾವು ದಾರಿ ತಮ್ಮಿ ಬಂದದ್ದು. ಹೌದು, ಬಂದರೆ ಸಹ ನಮ್ಗೆ ಏನು ಮಾಡಲಿಕ್ಕಿಲ್ಲ ಅದು ಅಲ್ಲೇ. ಹಾಗೆ ದೇವರಿದ್ದಾರೆ. ಫಾರೆಸ್ಟ್ನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸಲ ಇದೆಲ್ಲ ಇಟ್ಟಿದ್ದಾರೆ. ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರ ಒಂದು ಭಯವನ್ನು ದೂರ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸಿಕ್ಕಿದ್ರೆ ಎಲ್ಲರಿಗೂ ಮನಸ್ಸಮಾಧಾನ. ಇಲ್ಲದಿದ್ದರೆ ಸ್ವಲ್ಪ ಜನ ತಿರುಗೋದು ಕಮ್ಮಿ ಆಗಿದೆ ನಿನ್ನೆಯಿಂದ.